ಗುಡ್ ಮಾರ್ನಿಂಗ್ ಎವ್ರಿವನ್. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಚಾಟ್, ಹರಟೆ ಅಂದರೆ ಮಾತುಕತೆ ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಅಂತರ್ಜಾಲ ವೇದಿಕೆ ಅಂದರೆ ಒಂದು ವೇದಿಕೆ ಸಿದ್ಧವಾಗಿರುತ್ತದೆ. ಆ ವೇದಿಕೆಯ ಮುಖಾಂತರ ಯಾವುದಾದರೂ ವಿಷಯವನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು, ಇಬ್ಬರ ಸಮ್ಮುಖದಲ್ಲಿ ಸಂವಹನ ನಡೆಸುವಂಥದ್ದು. ಅಂಥ ವಿಷಯವನ್ನು ಸಂವಹನ ನಡೆಸಿ ಅಂತರ್ಜಾಲದ ಮುಖಾಂತರ ನಾವು ಎಲ್ಲಿಗೆ ಬೇಕಾದರೂ ಆ ವಿಷಯವನ್ನು ತಲುಪಿಸಬಹುದಾಗಿರುತ್ತದೆ. ಈ ವಿಷಯವನ್ನು ಇವತ್ತಿನ ತರಗತಿಯಲ್ಲಿ ಮಾಡೋಣ. ಅಂದರೆ ಅಂತರ್ಜಾಲ ವೇದಿಕೆ, ಅಂತರ್ಜಾಲ ವೇದಿಕೆ ಅಥವಾ ಮಾಹಿತಿ ವೇದಿಕೆಯ ಕೂಟ, ಅಂತರ್ಜಾಲ ವೇದಿಕೆ ಅಥವಾ ಮಾಹಿತಿ ವೇದಿಕೆಯ ಕೂಟ ಅಂತ ಸಹ ಹೇಳ್ತೀವಿ. ಇದರ ಆಧಾರಿತದಲ್ಲಿ ಅಂದರೆ ಮಾಹಿತಿಯ ಕೂಟದ ವೇದಿಕೆಯಲ್ಲಿ ಆಧಾರಿತ ಚರ್ಚೆಯ ವಿಷಯವಾಗಿದ್ದು, ಅಂದರೆ ಯಾವುದಾದ್ರೂ ಒಂದು ವಿಷಯವನ್ನು ಆಧರಿಸಿಕೊಂಡು ಆಧಾರಿತ ಚರ್ಚಾ ವಿಷಯವಾಗಿರಬೇಕು. ಅದು ಯಾವ್ಯಾವುದೋ ಕೆಲಸಕ್ಕೆ ಬರದೇ ಇರೋ ವಿಷಯಗಳಲ್ಲಿಗೆ ಇರಬಾರ್ದು. ಒಂದು ನಿರ್ದಿಷ್ಟ ವಿಷಯದ ಬಗೆಗೆ ಯಾವುದಾದ್ರೂ ಒಂದು ನಿರ್ದಿಷ್ಟ ವಿಷಯವನ್ನು ಆರಿಸಿಕೊಂಡು ಅದರ ವಿನಿಮಯ ಮಾಡಿಕೊಳ್ಳುವಂಥದ್ದು. ಆ ವಿಷಯದ ಬಗ್ಗೆ ಪಾಸಿಟಿವ್ ಥಿಂಕಿಂಗು, ನೆಗೆಟಿವ್ ಥಿಂಕಿಂಗು, ಒಳ್ಳೆಯ ಮಾಹಿತಿ, ಕೆಟ್ಟ ಮಾಹಿತಿ, ಅಂದರೆ ನಮಗೆ ಬೇಕಾದಂತಹ ವಿಷಯಗಳನ್ನ ತಗೋಬೇಕು, ಬೇಡದೇ ಇರೋವಂಥದ್ದನ್ನ ಬಿಡಬೇಕು ಅಂತ ಹೇಳ್ತಿರ್ತೀವಲ್ವ. ಅದರೊಳಗೆ ಫಿಲ್ಟ್ರು ಮಾಡಿ ವಿನಿಮಯದ ಮುಖಾಂತರ, ಮಾತುಕತೆಯ ಮುಖಾಂತರ ಒಂದು ವೇದಿಕೆಯಲ್ಲಿ ಭಾಗವಹಿಸಿ ವಿಷಯವನ್ನು ಚರ್ಚಿಸಿ ಮಾಹಿತಿಯನ್ನು ಆರಿಸ್ಕೊಂಡು ಯಾವುದು ವಿದ್ಯಾರ್ಥಿಗೆ ಉತ್ತಮವಾದದ್ದು, ಪಠ್ಯಕ್ರಿಯೆಗೆ ಉತ್ತಮವಾದದ್ದು ಅನ್ನೋ ಅಂಥ ವಿಷಯದ ಬಗ್ಗೆ ಸೆಲೆಕ್ಟ್ ಮಾಡಿಕೊಂಡು ಒಂದು ಕೊಠಡಿಯಲ್ಲಿ ಮಾಡುವಂಥದ್ದಾಗಿರ್ತದೆ. ಅದನ್ನು ಚರ್ಚಾ ಕೊಠಡಿ, ಚಾಟ್ ರೂಮ್ ಅಂತ ಹೇಳ್ತೀವಿ. ಮಾತುಕತೆನೇ ಚಾಟ್ ಮಾಡೋವಂಥದ್ದು. ಕೆಲವು ಟೈಮು ನಾವು ಮೆಸೇಜ್ ಮುಖಾಂತರ ಮಾತಾಡ್ತಾನೇ ಇರ್ತೀವಿ. ಮೆಸೇಜ್ ಈ ಕಡೆಯಿಂದ ಕಳಿಸೋದು, ಆ ಕಡೆಯಿಂದ ಬರೋದು, ರಿಸೀವ್ ಮಾಡಿಸೋದು, ಫಾರ್ವರ್ಡ್ ಮಾಡೋದು ಇದೇ ಆಗಿರ್ತದೆ. ಮಾತಾಡೋಕ್ಕಾಗಲ್ಲ, ಮಾತಾಡ್ತೇನೆ ಬರೀ ಕೈಯಲ್ಲೇ ಮಾತಾಡ್ತಾ ಇರ್ತೀವಿ. ಇದನ್ನು ಚಾಟ್ ಸಹ ಅಂತ ಹೇಳ್ತೀವಿ. ಇದಕ್ಕೆ ಹಲವಾರು ಸಂಪನ್ಮೂಲಗಳು ಅಗತ್ಯವಾಗಿರ್ತವೆ. ಅದರಲ್ಲಿ ಮೊದಲನೇದು, ಎಲ್ಲದಕ್ಕೂ ನಾವು ಮಾತುಕತೆ ನಡೆಸಬೇಕಾದ್ರೆ, ವಿಷಯವನ್ನು ವಿನಿಮಯ ಮಾಡ್ಕೋಬೇಕಾದ್ರೆ ದೈಹಿಕವಾಗಿ ಅಕ್ಕಪಕ್ಕ ಇರೋದಿಲ್ಲ. ನಾವು ದೂರದಲ್ಲಿ ಎಲ್ಲೆಲ್ಲೋ ಇರ್ತೀವಿ, ದೇಶ ವಿದೇಶಗಳಲ್ಲಿ ಇರ್ತೀವಿ ಅಲ್ವಾ. ಅದನ್ನು ವೈಫೈ ಕನೆಕ್ಟ್ ಮುಖಾಂತರ ಅಥವಾ ಇಂಟರ್ನೆಟ್ ಮುಖಾಂತರ, ಅಂತರ್ಜಾಲದ ಮುಖಾಂತರ ನಾವು ಯಾವುದೇ ವ್ಯಕ್ತಿಯನ್ನು ಸಂಪರ್ಕಿಸಬಹುದಾಗಿರುತ್ತದೆ. ಹಾಗೆ ಸಂಪರ್ಕಿಸುವ ವೇಳೆಯಲ್ಲಿ ನಮಗೆ ಯಾವ ವಿಷಯ ಬೇಕೋ ಅದನ್ನು ಅಂತರ್ಜಾಲದ ಮುಖಾಂತರನೇ ಒಂದು ಕೊಠಡಿ ಅಂದರೆ ಝೂಮ್ ಮಾಡಿಕೊಂಡು ಅಲ್ಲಿ ವಿಷಯ ವಿನಿಮಯವನ್ನು ಸಹ ನಾವು ಮಾಡ್ಕೋಬೋದು. ಅದನ್ನು ಒಂದು ವೇದಿಕೆಯಾಗಿಯೂ ಸಹ ಮಾಡ್ಕೋಬೋದು. ಅದಕ್ಕೆ ಹಲವಾರು ಸಂಪನ್ಮೂಲಗಳು ಅಗತ್ಯವಾಗಿರ್ತದೆ. ಅದರಲ್ಲಿ ಮೊದಲನೇದು ಕಂಪ್ಯೂಟರ್, ಎರಡನೇದು ದೊಡ್ಡ ಪರದೆಯ ಅಂತರ್ಕ್ರಿಯಾತ್ಮಕ ಬಿಳಿ ಹಲಗೆ. ಲಾಸ್ಟ್ ಟೈಮ್ 2-3 ಬಿಫೋರ್ ಕ್ಲಾಸಿಂದ ಹೇಳಿದ್ದೆ. ಅಂತರ್ಜಾಲ, ಅಂತರ್ಹಲಗೆ, ಅಂತರ್ಕ್ರಿಯಾ ಬಿಳಿ ಹಲಗೆ ಅಂತ ಹೇಳಿದ್ದೆ. ಹಾಗೆ ಅಂತರ್ಜಾಲ ವ್ಯವಸ್ಥೆ, ಇಂಟರ್ನೆಟ್ ಇರಲೇಬೇಕು. ಜೊತೆಗೆ ಟೆಲಿಫೋನು, ವೆಬ್ ಕ್ಯಾಮ್ರಾಗಳು, ಕಂಪ್ಯೂಟರ್ಗಳು, ಅಂತರ್ಜಾಲ ಹಲಿಕೆಗಳು, ಮೈಕ್ರೋಫೋನ್ ಇತ್ಯಾದಿಗಳು ಅತ್ಯವಶ್ಯಕವಾಗಿ ಬೇಕು. ಇವೆಲ್ಲವೂ ಸಹ ನಾವು ಇದ್ದರೆ ಒಂದು ದೇಶದಿಂದ ಮತ್ತೊಂದು ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಸಹ ನಾವು ಸಂವಹನ ಮಾಡಿಕೊಳ್ಳೆ, ವಿಷಯವನ್ನು ವಿನಿಮಯ ಮಾಡ್ಕೊಳ್ಳೋಕ್ಕೆ ಈ ವಸ್ತುಗಳೆಲ್ಲವೂ ಅಂದರೆ ಸಂಪನ್ಮೂಲ ವಸ್ತುಗಳು. ಇವುಗಳಿದ್ರೇ ಅದು ಸಾಧ್ಯ ಆಗೋದು, ಇಲ್ಲದೆ ಹೋದರೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬೋದಾಗಿರ್ತದೆ. ಮೊದಲ ಅಂತರ್ಜಾಲ ವೇದಿಕೆಯನ್ನು 1970ರ ದಶಕದಲ್ಲಿ ಉಗಮಗೊಂಡಿರುವುದನ್ನು ಕಾಣಬಹುದಾಗಿರುತ್ತದೆ. ಸಾಮಾನ್ಯವಾಗಿ ಅಂತರ್ಜಾಲ ವೇದಿಕೆಗಳು ಒಂದು ಸಂಘ ಸಂಸ್ಥೆ, ಶಿಕ್ಷಣ ಸಂಸ್ಥೆ, ತಂತ್ರಜ್ಞಾನ, ವ್ಯಾಪಾರ, ವಿಡಿಯೋ, ಗೇಮ್ಸು, ಕ್ರೀಡೆ, ಸಂಗೀತ, ಪಾಠ, ಪ್ರವಚನ, ಹಲವಾರು ವಿಷಯಗಳನ್ನು ಒಳಗೊಂಡಂತೆ ಇದು ಒಳಗೊಂಡಿರುತ್ತದೆ. ಇದು ರಾಜಕೀಯಕ್ಕೂ ಸಹ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನದಾದಂತಹ ಪ್ರಭಾವವನ್ನು ಬೀರ್ತಾ ಇದೆ. ರಾಜಕೀಯಕ್ಕೆ ಸಂಬಂಧಿಸಿದಂತೆ ರಚಿಸಿಕೊಂಡ ತಮ್ಮ ನಡುವೆ ಮಾಹಿತಿಯನ್ನೂ ಸಹ ನಾವೇನು ಬರೀ ಶಿಕ್ಷಣ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ವಿಷಯಗಳನ್ನು ಒಳಗೊಂಡಂತೆ ಅದರಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಬಹುದಾಗಿರುತ್ತದೆ ಈ ಅಂತರ್ಜಾಲ ವೇದಿಕೆಯಲ್ಲಿ. ಇದರ ಉದ್ದೇಶಗಳು, ಆಬ್ಜೆಕ್ಟಿವ್ಸ್ ಆಫ್ ಆನ್ಲೈನ್ ಫಾರ್ಮ್ಸ್ ಅಂದರೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಹಲವು ಮಾಧ್ಯಮಗಳನ್ನು ಅಂದರೆ ಬಹುಮಾಧ್ಯಮಗಳು ಅಂತಹ ಸನ್ನಿವೇಶವನ್ನು ಸೃಷ್ಟಿಸಬಹುದಾಗಿರುತ್ತದೆ. ವಿವಿಧ ಪ್ರದೇಶದಲ್ಲಿರುವ ವ್ಯಕ್ತಿಗಳ ಸಹಕಾರ ಬೆಳೆಯುವುದರ ಜೊತೆಗೆ ಜ್ಞಾನ ಹಂಚಿಕೆ ಕೂಡ ಏನಾಗ್ತಾ ಹೋಗ್ತದೆ, ಹೆಚ್ಚುತ್ತಾ ಹೋಗ್ತದೆ. ಅದನ್ನು ಜ್ಞಾನ ಹಂಚಿಕೆಯನ್ನು ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಅಂದರೆ ನಾವು ಅವ್ರಿಗೆ ಹೇಳೋದು, ಅವ್ರಿನ್ನೊಬ್ರಿಗೆ ಹೇಳೋದು, ಇದರಿಂದ ಏನಾಯಿತು, ಜ್ಞಾನ ಸ್ಪ್ರೆಡ್ ಆಯಿತು, ಎಲ್ಲ ಕಡೆ ಹರಡ್ಕೊಳ್ತು. ಅಂದರೆ ಜ್ಞಾನವನ್ನು ಹೇಳೋದ್ರಿಂದ, ಮತ್ತೊಬ್ಬರಿಗೆ ತಿಳಿಸುವುದರಿಂದ ನಮ್ಮ ಜ್ಞಾನವೂ ಸಹ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ಧನಾತ್ಮಕ ಕಲಿಕೆಯ ವಾತಾವರಣವನ್ನು ಸೃಷ್ಟಿಸುವುದು.
ಬರವಣಿಗೆ ಮತ್ತು ಮಾತುಗಾರಿಕಾ ಕೌಶಲವನ್ನು ಸಹ ಇದರಲ್ಲಿ ಅಭಿವೃದ್ಧಿಪಡಿಸಿಕೊಳ್ಳಬಹುದಾಗಿರುತ್ತದೆ. ಇದರ ಲಕ್ಷಣಗಳು ಅಂದರೆ ಅಂತರ್ಜಾಲ ವೇದಿಕೆಯ ಲಕ್ಷಣಗಳು. ಕ್ಯಾರೆಕ್ಟರ್ಸ್. ಅಂತರ್ಜಾಲ ವೇದಿಕೆಗಳು ತಮ್ಮದೇ ಆದ ನೀತಿ ನಿಯಮಗಳನ್ನು ಒಳಗೊಂಡಿರುತ್ತವೆ. ಎರಡನೇದು, ಅಂತರ್ಜಾಲ ವೇದಿಕೆಯು ಒಂದು ನಿರ್ದಿಷ್ಟ ಗುಂಪನ್ನು ಸಹ ಹೊಂದಿರುತ್ತದೆ. ಒಂದು ವ್ಯವಸ್ಥೆ ನಿರ್ವಹಣೆಯನ್ನು ಅಥವಾ ನಿರ್ವಾಹಕರನ್ನು, ಮಾಹಿತಿ ರವಾನೆ ಮಾಡುವವರನ್ನು, ಮಧ್ಯವರ್ತಿಯನ್ನು ಅಂದರೆ ಮಾಹಿತಿ ರವಾನೆ ಮಾಡುವವರನ್ನು, ಅದನ್ನು ನಿರ್ವಹಣೆ ಮಾಡುವವರನ್ನು ಸಹ ಇದು ಒಳಗೊಂಡಿರುತ್ತದೆ. ಪ್ರಮುಖ ಅಂತರ್ಜಾಲ ಆಧಾರಿತ ಮತ್ತು ಅನ್ವಯ ತಂತ್ರಾಂಶಗಳನ್ನು ಅಪೇಕ್ಷಿಸಬಹುದು. ಅಂತರ್ಜಾಲ ವೇದಿಕೆಯನ್ನು ನಿರ್ವಹಿಸಲು ಸಂಪನ್ಮೂಲ ವ್ಯಕ್ತಿಗಳು ಜೊತೆಗೆ ಅನುಭವ ಇರುವಂತಹ ವ್ಯಕ್ತಿಗಳು ಅತ್ಯಗತ್ಯವಾಗಿ ಬೇಕಾಗಿರ್ತದೆ. ಇದು ಅಪೇಕ್ಷಿಸುತ್ತದೆ ಅಂದರೆ ಕರೆಕ್ಟಾಗಿ ನಾವು ಫಾಲೋ ಅಪ್ ಮಾಡ್ತಾ ಇರಬೇಕು. ಬೇಕಾಗಿ ಅಂದರೆ ಅದೇ ನಿಮಗೆ ಸಾಮಾನ್ಯ ಗೊತ್ತಲ್ಲ, ಟೈಪ್ ಮಾಡ್ತಾ ಇರಬೇಕು, ಬರ್ತಾ ಇರಬೇಕು, ತಗೋತಾ ಇರಬೇಕು, ಬೇಕಾಗಿದ್ದನ್ನು ಸೇವ್ ಮಾಡಬೇಕು, ಫೈಲ್ ಮಾಡಬೇಕು, ಡ್ರ್ಯಾಗ್ ಮಾಡಬೇಕು, ಬೇಡದೇ ಇರೋದನ್ನು ಡಿಲೀಟ್ ಮಾಡಬೇಕು. ಈ ಎಲ್ಲವನ್ನು ಕಂಪ್ಯೂಟರ್ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರುವಂತಹ ಅನುಭವ ವ್ಯಕ್ತಿಯನ್ನು ಈ ಅಂತರ್ಜಾಲ ವೇದಿಕೆ ಏನು ಮಾಡ್ತಾ ಇರುತ್ತೆ, ಅಪೇಕ್ಷಿಸ್ತಾ ಇರ್ತದೆ. ಇದರ ಉಪಯೋಗಗಳನ್ನ ನೋಡೋದಾದರೆ ಅಂತರ್ಜಾಲ ವೇದಿಕೆಯ ಯೂಸರ್ಸ್ ಅಂದರೆ ಉಪಯೋಗಗಳನ್ನ ನೋಡೋದಾದರೆ ವಿದ್ಯಾರ್ಥಿಗಳು ಅಂತರ್ಜಾಲ ವೇದಿಕೆಯ ಮೂಲಕ ಸಕಾರಾತ್ಮಕವಾಗಿ ಕಲಿಯುವ ಮೂಲಕ ಶೈಕ್ಷಣಿಕ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಬಹುದು. ಸಕ್ರಿಯ ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬಹುದಾಗಿರುತ್ತದೆ. ಅದರಲ್ಲಿ ಬರವಣಿಗೆ, ಸಂವಹನ ಕೌಶಲಗಳು ಅತಿ ಮುಖ್ಯವಾಗಿರುತ್ತದೆ. ವೈಯಕ್ತಿಕ ಜ್ಞಾನ ಭಂಡಾರ ಹೆಚ್ಚಾಗುವುದು ಜೊತೆಗೆ ಇತರರ ಆಲೋಚನೆಗಳನ್ನು ತಿಳಿಸಬಹುದು. ವೈಯಕ್ತಿಕ ಜ್ಞಾನ ಭಂಡಾರ ಹೆಚ್ಚಾಗಬಹುದು ಜೊತೆಗೆ ಇತರರ ಆಲೋಚನೆಗಳನ್ನು ಸಹ ನಾವು ತಿಳಿಯಬಹುದಾಗಿರುತ್ತದೆ. ಒಬ್ಬರನ್ನು ಅರ್ಥೈಸಿಕೊಂಡು ತಮ್ಮ ಯೋಜನೆಯನ್ನು ಅವರಿಗೆ ತಿಳಿಸಲು ಹೆಚ್ಚಿನದಾದಂತಹ ಅವಕಾಶ ಇಲ್ಲಿ ಸಿಗ್ತಾ ಹೋಗ್ತದೆ. ಜೊತೆಗೆ ಅವ್ರನ್ನ ಪ್ರೇರೇಪಿಸಬಹುದು, ಇನ್ನೂ ಚೆನ್ನಾಗಿ ಮಾಡು ಅಂತ. ಅದು ಒಂದು ಒಳ್ಳೆಯ ಉತ್ತಮ ವೇದಿಕೆಯಾಗಿರುತ್ತದೆ. ಹಾಗೆ ಇಲ್ಲಿ ಚರ್ಚೆಗೆ ಆಸ್ಪದ ನೀಡುವುದರಿಂದ ಹೆಚ್ಚಿನ ವಿಷಯಗಳು ವಿದ್ಯಾರ್ಥಿಗಳಿಗೆ ತಲುಪುತ್ತದೆ. ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿಷಯಗಳು ತಲುಪುತ್ತದೆ. ಇದರಲ್ಲಿ ಯಾವುದೇ ಸಂದೇಹ ಇರುವುದಿಲ್ಲ. ಚರ್ಚೆಯಲ್ಲಿ ನೀಡುವ ಪ್ರತಿಯೊಂದು ವಿಷಯವು ಅತ್ಯಂತ ಪ್ರಮುಖವಾಗಿರುವುದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಇದು ಅನುಕೂಲವಾಗಿರುತ್ತದೆ. ಬರವಣಿಗೆ ಆಧಾರಿತ ಸಾಧನಕ್ಕಿಂತ ಮಾತುಗಾರಿಕಾ ಆಧಾರಿತ ಸಂವಹನವು ಹೆಚ್ಚು ಪರಿಣಾಮಕಾರಿಯಾಗಿ ಇಲ್ಲಿ ಮಾಹಿತಿಯನ್ನು ರವಾನಿಸುತ್ತದೆ. ಇದಿಷ್ಟು ಸಹ ಯೂಸಸ್ಸು, ಉಪಯೋಗಗಳು. ಇದು ಕಲಿಕಾ ಕೇಂದ್ರಿತ, ವಿದ್ಯಾರ್ಥಿ ಕೇಂದ್ರಿತವೂ ಸಹ ಆಗಿರುತ್ತದೆ. ಇಲ್ಲಿ ಶಿಕ್ಷಕರು ಕೇವಲ ಸಹಾಯಕನಂತೆ ಕಾರ್ಯನಿರ್ವಹಿಸುವುದರಿಂದ ಶಿಕ್ಷಕರಿಗೆ ಅನುಕೂಲವಾದ ವಿಧಾನಗಳು ಸಹ ಆಗಿದೆ. ಯಾವುದು ಈ ಅಂತರ್ಜಾಲ ವೇದಿಕೆ ಅನ್ನುವಂಥದ್ದು. ವಿದ್ಯಾರ್ಥಿಗಳು ಒಂದು ಹೊಸ ವಿಧಾನದಿಂದ ಈ ವಿಷಯವನ್ನು ತಿಳ್ಕೊಬಹುದಾಗಿರುತ್ತದೆ. ವಿದ್ಯಾರ್ಥಿಗಳು ಅತಿ ಆಸಕ್ತಿಯಿಂದ ಚಟುವಟಿಕೆಯಿಂದ ಭಾಗವಹಿಸಬಹುದಾಗಿರ್ತದೆ. ಇದು ಸಹಪಾಠಿಗಳಿಂದಲೇ ಕಲಿಯಬಹುದಾಗಿರ್ತದೆ. ಯಾರೋ ಒಬ್ಬ ಸಹಪಾಠಿ, ಸ್ನೇಹಿತ, ಕ್ಲಾಸ್ಮೇಟ್ ಕಲ್ತಿದ್ರೆ ಅವನಿಗೆ ಕಲಿಸಬಹುದು, ಅವನು ಮತ್ತೊಬ್ಬ ಮಗದೊಬ್ಬನಿಗೆ. ಈ ರೀತಿಯಾಗಿ ನಾವು ಕಲಿಸ್ತಾ ನಾವೇನು ಮಾಡ್ತೀವಿ, ಅಂತರ್ಜಾಲ ವೇದಿಕೆಯನ್ನು ಬಳಸ್ಕೊಳ್ತಾ ಹೋಗ್ತೀವಿ. ಇದರ ಮಿತಿಗಳು ಎಷ್ಟು ಅಂತ ನೋಡೋದಾದರೆ, ಲಿಮಿಟೇಷನ್ಸ್ ಆಫ್ ಆನ್ಲೈನ್ ಫಾರ್ಮ್ಸ್ ಎಷ್ಟು ಅಂತ ಹೇಳಿದ್ರೆ, ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಲು ಹೇಳಲು ಸಾಧ್ಯವಿಲ್ಲ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಹಿಂಜರಿಯಬಹುದು. ಎಲ್ಲ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಮುಕ್ತವಾಗಿ ಹೇಳಿಕೊಳ್ಳಲು ಸಹ ಅಥವಾ ಹಂಚಿಕೊಳ್ಳಲು ಹಿಂಜರಿಯಬಹುದು. ಇದು ಹೆಚ್ಚಿನ ಸಮಯವನ್ನು ಅಪೇಕ್ಷಿಸುತ್ತದೆ. ವಿಷಯ ವಸ್ತುವಿನ ವ್ಯಾಪ್ತಿಯನ್ನು ಬಿಟ್ಟು ವಿಷಯವು ಬೇರೆ ದಾರಿಯಲ್ಲಿ ಸಾಗಬಹುದಾಗಿರುತ್ತದೆ. ಒತ್ತಾಯಪೂರ್ವಕವಾಗಿ ವಿದ್ಯಾರ್ಥಿಗಳು ಭಾಗವಹಿಸಬಹುದು. ಪೂರ್ವ ಸಿದ್ಧತೆ ಇದ್ದಲ್ಲಿ ಚರ್ಚೆ ಏನಾಗಿರುತ್ತೆ, ವಿಫಲವಾಗಿರುತ್ತದೆ. ಒಟ್ಟಿನಲ್ಲಿ ಅಂತರ್ಜಾಲ ವೇದಿಕೆಗಳು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಬಳಕೆಯಲ್ಲಿದ್ದು, ಭಾಗವಹಿಸಿದಂತಹ ಮುಂದುವರೆಯುತ್ತಿರುವಂತಹ ರಾಷ್ಟ್ರಗಳಲ್ಲಿ ಇದರ ಬಳಕೆ ಏನಾಗಿದೆ, ವಿರಳವಾಗಿದೆ, ಅಂದರೆ ಕಮ್ಮಿ ಆಗಿದೆ. ಗೊತ್ತಾಯ್ತಾ? ಯಾಕೆ ಅಂದರೆ ಇದರ ವೆಚ್ಚ ಜಾಸ್ತಿ ಆಗಿರೋದ್ರಿಂದ. ನೋಡಿ, ನಾನು ಪ್ರತಿ ವಿಷಯನೂ ಸ್ವಲ್ಪನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ.
ಯಾಕೆ ಅಂದರೆ ನಿಮಗೆ ಕನ್ಫ್ಯೂಸ್ ಆಗದೆ ಇರೋ ರೀತಿಲಿ, ಯಾಕೆಂದರೆ ಇದರಲ್ಲಿ ಹಲವಾರು ವಿಷಯಗಳು ಗೊತ್ತಿರ್ತದೆ. ಬ್ಲಾಗ್ ಅಂದ್ರೇನು, ವಿಕಿಪೀಡಿಯಾ ಅಂದ್ರೇನು, ವೆಬ್ಸೈಟ್ ಅಂದ್ರೇನು, ವೆಬ್ ಸರ್ವಿಸ್ ಅಂದ್ರೇನು, ಬಿಳಿಹಲಿಗೆ ಅಂದ್ರೇನು ಅಂತ ವಿಷಯಗಳು ಕನ್ಫ್ಯೂಸ್ ಆಗದೆ ಇರಲಿ ಅಂತ ಒಂದೊಂದೇ ಟಾಪಿಕ್ನ 10 ನಿಮಿಷ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೆ ತರಗತಿಯಲ್ಲಿ 1 hour ಕ್ಲಾಸಲ್ಲಿ ಮಾಡೋ ಅಂಥದ್ದನ್ನು ನಿಮಗೆ 10 ನಿಮಿಷ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ವಿಷಯವನ್ನು ಹಾಕ್ಬಿಟ್ಟು ನೀವು ಕೇಳಿಸ್ಕೊಂಡು ಬೇರೆ ಬೇರೆ ನಿಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಬಹುದಾಗಿರ್ತದೆ. ಇಲ್ಲಿಗೆ ಇವತ್ತು ಈ ವಿಷಯ ಸಾಕು. ಮುಂದಿನ ತರಗತಿಯಲ್ಲಿ ಇದೇ ವಿಷಯಕ್ಕೆ ಸಂಬಂಧಿಸಿದಂಗೆ, ಅಂದರೆ 3rd ಯೂನಿಟು 3rd ಕಾನ್ಸೆಪ್ಟು ನಾನು ಮಾಡ್ತಾ ಇರೋದು ಕಂಟಿನ್ಯೂಯಸ್ ಆಗಿ. ಇದು ಮುಂದುವರೆದ ಭಾಗ. ನೆಕ್ಸ್ಟು ಬ್ಲಾಗ್ ಅನ್ನೋವಂಥ ಬರ್ತದೆ. ಆ ಬ್ಲಾಗ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತಿಲ್ಲಿಗೆ ಸಾಕು. ನಿಮಗೆ ಕನ್ಫ್ಯೂಸ್ ಆಗದೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ಬರೀ ಒಂದೊಂದೇ ವಿಷಯ ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್.